ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡದ ವಿರುದ್ಧ 5ನೇ ಟಿ20 ಪಂದ್ಯದಲ್ಲಿ 46 ರನ್ನುಗಳಿಂದ ಸೋತ ಬಳಿಕ ನ್ಯೂಜಿಲೆಂಡ್ ತಂಡದ ನಾಯಕ ಆಗಿರುವಂತಹ ಮಿಚೆಲ್ ಸ್ಯಾಂಟರ್ ಅವರು ಕೊಟ್ಟ ಶಾಕಿಂಗ್ ಹೇಳಿಕೆ. ಇನ್ನು ಮಿಚೆಲ್ ಸ್ಯಾಂಟರ್ ಅವರು ಹೇಳಿರುವುದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಆನಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಸ್ನೇಹಿತರೆ, ಇಶಾನ್ ಕಿಶನ್ ಅವರ ಬ್ಯಾಟ್ ಇಂದು ನಿಂತೇ ಇಲ್ಲ. ನ್ಯೂಜಿಲೆಂಡ್ ವಿರುದ್ಧ ನಡೆದ 5ನೇ ಟಿ20 ಪಂದ್ಯದಲ್ಲಿ ಇಶಾನ್ ಕಿಶನ್ ಆಡಿದ ಈ ಇನ್ನಿಂಗ್ಸ್ ನೋಡಿ ಎದುರಾಳಿ ನಾಯಕ ಮಿಚೆಲ್ ಸ್ಯಾಂಟರ್ ಕಣ್ಣೀರಿಟ್ಟ ಕ್ಷಣಗಳು ಕ್ಯಾಮ್ರಾದಲ್ಲಿ ಸೆರೆಯಾಗಿವೆ. ಹೌದು ಸ್ನೇಹಿತರೆ, 48 ಬಾಲ್ಗಳಲ್ಲಿ 103 ರನ್, 6 4, 10 ಸಿಕ್ಸರ್. ಇದು ಕೇವಲ ಶತಕವಲ್ಲ, ಇದು ನ್ಯೂಜಿಲೆಂಡ್ ತಂಡದ ಆತ್ಮವಿಶ್ವಾಸವನ್ನು ಕುಗ್ಗಿಸಿದ ದಾಳಿ. ಮತ್ತೆ ಇಲ್ಲಿಗೆ ನಿಂತಿಲ್ಲ ಕತೆ. ಹಾರ್ದಿಕ್ ಪಾಂಡ್ಯ ಕೇವಲ 17 ಬಾಲ್ಗಳಲ್ಲಿ 42 ರನ್, ಅಭಿಷೇಕ್ ಶರ್ಮಾ ವೇಗವಾಗಿ 30 ರನ್ ಸೇರಿಸಿ ಭಾರತದ ಸ್ಕೋರ್ ನೇರವಾಗಿ 271 ರನ್ಗಳಿಗೆ ಕರೆದೊಯ್ಯಿತು ಫ್ರೆಂಡ್. ಇದಾದ ಬಳಿಕ ನ್ಯೂಜಿಲೆಂಡ್ ಎದುರು ನಿಂತ ಗುರಿ ಎಷ್ಟು ಗೊತ್ತಾ? 277 ರನ್. ಒಂದು ಟಿ20 ಪಂದ್ಯದಲ್ಲಿ ಇಷ್ಟು ದೊಡ್ಡ ಟಾರ್ಗೆಟ್ ನೋಡಿ ನ್ಯೂಜಿಲೆಂಡ್ ಡ್ರೆಸ್ಸಿಂಗ್ ರೂಮ್ ಸಂಪೂರ್ಣ ಮೌನ. ಕ್ಯಾಮ್ರಾ ತಿರುಗಿತು. ಮಿಚೆಲ್ ಸ್ಯಾಂಟರ್ ಮುಖದಲ್ಲಿ ಸ್ಪಷ್ಟ ನಿರಾಶೆ, ಕಣ್ಣಲ್ಲಿ ನೀರು. ಅವರಿಗೆ ಆಗಲೇ ಅರ್ಥವಾಗಿತ್ತು, ಈ ಪಂದ್ಯ ಈಗ ಕೇವಲ ಔಪಚಾರಿಕತೆ ಮಾತ್ರ. ಗ್ರೀನ್ ಫೀಲ್ಡ್ ಸ್ಟೇಡಿಯಂನಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳು ನಡೆಸಿದ ದಾಳಿ ಇಷ್ಟು ಭೀಕರವಾಗಿತ್ತು. ನ್ಯೂಜಿಲೆಂಡ್ ಬೌಲರ್ಗಳು ಒಂದೇ ಒಂದು ಉತ್ತರ ಇರಲಿಲ್ಲ. ಮ್ಯಾಚ್ ನಂತರ ಮಿಚೆಲ್ ಸ್ಯಾಂಟರ್ ಮಾಡಿದ ಆ ಬಹಿರಂಗಪಡಿಸುವಿಕೆಯ ಹೇಳಿಕೆ ನೀವು ಕೇಳಿ ಶಾಕ್ ಆಗ್ತೀರಾ ಸ್ನೇಹಿತರೆ. ಅವರು ಹೇಳಿದ್ದೇನು ಗೊತ್ತಾ? ಇಶಾನ್ ಕಿಶನ್ ತರದ ಆಟಗಾರರನ್ನು ತಡೆಯುವುದು ಕಷ್ಟವಲ್ಲ, ಅದು ಅಸಾಧ್ಯ. ಹೌದು ಸ್ನೇಹಿತರೆ, ಅವರು ನೇರವಾಗಿ ಒಪ್ಪಿಕೊಂಡಿದ್ದಾರೆ. ನಮ್ಮ ಬಳಿ ವಿಶ್ವಮಟ್ಟದ ಬೌಲರ್ ಇಲ್ಲದಿದ್ದರೆ ಇಶಾನ್ ಕಿಶನ್ ವಿರುದ್ಧ ಯಾವ ತಂತ್ರವೂ ಕೆಲಸ ಮಾಡುವುದಿಲ್ಲ ಎಂದು. ಅಷ್ಟೇ ಅಲ್ಲ, ಸ್ಯಾಂಟರ್ ಮತ್ತೊಂದು ದೊಡ್ಡ ಮಾತನ್ನು ಹೇಳಿದರು. ಇಶಾನ್ ಕಿಶನ್ ಭಾರತ ತಂಡದ ಕೊಹಿನೂರ್ ವಜ್ರ. ಟಿ20 ವಿಶ್ವಕಪ್ನಲ್ಲಿ ಎಲ್ಲಾ ತಂಡಗಳ ಗುರಿಯೇ ಇಶಾನ್ ಕಿಶನ್ ಆಗಿರುತ್ತಾರೆ. ಮತ್ತೆ ಸ್ನೇಹಿತರೆ, ಭಾರತ ತಂಡದಲ್ಲಿ ಇಶಾನ್ ಕಿಶನ್ ಮಾತ್ರ ಅಲ್ಲ, ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಎಲ್ಲರೂ ಸೂಪರ್ ಫಾರ್ಮ್ ನಲ್ಲಿದ್ದಾರೆ. ಸ್ಯಾಂಟರ್ ಅಂತಿಮವಾಗಿ ಹೇಳಿದ ಮಾತು ಕೇಳಿ ಶಾಕ್ ಆಗ್ತೀರಾ. ನಾವು ಭಾರತದ ವಿರುದ್ಧ 500 ರನ್ ಮಾಡಿದರೂ ಅವರು ಅದನ್ನು ಚೇಸ್ ಮಾಡಿಬಿಡುತ್ತಾರೆ. ಇದಕ್ಕಿಂತ ದೊಡ್ಡ ಹೊಗಳಿಕೆ ಬೇಕಾ ಸ್ನೇಹಿತರೆ? ಇದೇ ತರಹದ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂತ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ. ಈಗ ನಿಮ್ಮ ಅಭಿಪ್ರಾಯವೇನು? ಇಶಾನ್ ಕಿಶನ್ ನಿಜವಾಗಿಯೂ ಟಿ20 ವಿಶ್ವಕಪ್ನಲ್ಲಿ ಭಾರತದ ಅತಿ ದೊಡ್ಡ ಟ್ರಂಪ್ ಕಾರ್ಡ್ ಅಂತ ನೀವು ಭಾವಿಸುತ್ತೀರಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಕ್ರಿಕೆಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ ಹಾಗೂ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ.